ನಮಸ್ತೆ ವಿದ್ಯಾರ್ಥಿಗಳೇ, ಕ್ಯಾಟ್ಸ್ ಪ್ರೊ ಟ್ರೈನಿಂಗ್ ಸೆಂಟರ್ ಇಂದ ಅಕ್ಷತಾ ಮಾತಾಡ್ತಾ ಇರೋದು. ಇವತ್ತಿನ ವಿಷಯ ಬಂದು ಇಂಟೀರಿಯರ್ ಡಿಸೈನರ್ಸ್ಗೆ ಮತ್ತೆ ಕ್ಯಾಟ್ ಡಿಸೈನರ್ಸ್ಗೆ ಯಾಕೆ ಬೇಗ ಪ್ಲೇಸ್ಮೆಂಟ್ ಆಗಲ್ಲ. ಈಗ ಸ್ಟೂಡೆಂಟ್ಸ್ಗೆ ಒಂದು ಕ್ವಶನ್ಸ್ ಇರುತ್ತೆ, ಮೇಡಮ್ ನಾನು ಇಂಟೀರಿಯರ್ ಡಿಸೈನ್ ಮಾಡಿದೀನಿ, ಮತ್ತೆ ಇನ್ನೊಬ್ರು ಹೇಳ್ತಾರೆ ಮೇಡಮ್ ನಾನು ಕ್ಯಾಟ್ ಡಿಸೈನ್ ಆಗಿರ್ಬೋದು, ಎನಿ ಮೆಕ್ಯಾನಿಕಲ್ ಆಗಿರ್ಬೋದು, ಸಿವಿಲ್ ಕ್ಯಾಡ್ ಆಗಿರ್ಬೋದು, ಅವ್ರಿಗೆಲ್ಲ ಏಂತಿಗೆ ಬೇಗ ಪ್ಲೇಸ್ಮೆಂಟ್ ಆಗಲ್ಲ ಅಂದ್ರೆ ಅವ್ರದ್ದು ಬ್ಯಾಕ್ ಗ್ರೌಂಡ್ ಬಂದು ಮೆಕ್ಯಾನಿಕಲ್ ಅಥವಾ ಸಿವಿಲ್ ಆಗಿರುತ್ತೆ, ಕ್ಯಾಡ್ ಕೋರ್ಸ್ ಮಾಡಿರ್ತಾರೆ ಅವರು. ಬಟ್ ಸರ್ಚ್ ಮಾಡ್ತಾರೆ ಬೇರೆ ಫೀಲ್ಡ್ ಅಲ್ಲಿ ಸರ್ಚ್ ಮಾಡ್ತಾ ಇರ್ತಾರೆ. ಆ ತರ ಇದ್ರೆ ಪ್ಲೇಸ್ಮೆಂಟ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಪ್ಲೇಸ್ಮೆಂಟ್ ಸಿಕ್ಕಿದ್ರು ಕೂಡ ಅವ್ರಿಗೆ ಕಡಿಮೆ ಸ್ಯಾಲರಿ ಇರುತ್ತೆ. ಎರಡನೇದು ಬಂದು ರೆಸ್ಯೂಮು. ಇವಾಗ ರೆಸ್ಯೂಮ್ ಅಲ್ಲಿ ನೀವೇನೇ ಒಂದು ಇವಾಗ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರ್ತೀರಾ ಅನ್ಕೊಳ್ಳಿ, ಅಥವಾ ಸಿವಿಲ್ ಆಗಿರ್ತೀರಾ ಅಂತ ಅನ್ಕೊಳ್ಳಿ, ಅಥವಾ ಇಂಟೀರಿಯರ್ ಡಿಸೈನ್ ಮಾಡಿರ್ತೀರಾ ಅನ್ಕೊಳ್ಳಿ. ನೀವೇನ್ ಮಾಡಿರ್ತೀರಾ ವರ್ಕ್ ಎಕ್ಸ್ಪೀರಿಯನ್ಸ್ ನ ಕರೆಕ್ಟ್ ಆಗಿ ನಿಮ್ಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದಿರ ರೆಸ್ಯೂಮ್ ಅಲ್ಲಿ ಇರಬೇಕು. ಆದಷ್ಟು ರೆಸ್ಯೂಮ್ ಫಾರ್ಮೆಟ್ ನ ಒಂದೇ ಪೇಜ್ ಅಲ್ಲಿ ಒಂದೇ ಶೀಟ್ ಅಲ್ಲಿ ಫಿಲ್ ಮಾಡಿ. ಯಾಕಂದ್ರೆ ನಿಮ್ಗೆ HR ರೆಸ್ಯೂಮ್ ತಗೊಂಡಾಗ ಜಸ್ಟ್ ಅವ್ರು ಒಂದು 5 minutes ನೋಡ್ತಾರೆ ನಿಮ್ಗೆ. ಅದಕ್ಕೇನೆ ಒಂದೇ ಪೇಜ್ ಅಲ್ಲಿ ನೀವೇನೇನ್ ವರ್ಕ್ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಅದನ್ನ ನೀವು ಡೀಟೇಲ್ ಆಗಿ ಫಿಲ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಮೂರನೇ ರೀಸನ್ ಬಂದು ಪೋರ್ಟ್ಫೋಲಿಯೋ. ನೀವೇನಾದ್ರೂ ಈಗ ರೆಸ್ಯೂಮ್ ಜೊತೆಗೆ ನೀವೇನ್ ಡ್ರಾಫ್ಟಿಂಗ್ ಮಾಡಿರ್ತೀರಾ, ಏನ್ ಡಿಸೈನಿಂಗ್ ಮಾಡಿರ್ತೀರಾ, ಆದಷ್ಟು ರೆಸ್ಯೂಮ್ ಆಗಿರ್ಬೋದು ಮತ್ತೆ ನೀವು ಮಾಡಿರೋ ಡ್ರಾಫ್ಟಿಂಗ್, ಡಿಸೈನಿಂಗ್ ಪ್ರತಿಯೊಂದು ಪ್ರಾಜೆಕ್ಟ್ ಕೂಡ ನೀವು ರೆಸ್ಯೂಮ್ ಅಲ್ಲಿ ಅಪ್ಲೋಡ್ ಮಾಡಿ ನೀವು ಕಳಿಸಬೇಕಾಗುತ್ತೆ. ನೆಕ್ಸ್ಟ್ ಕಾನ್ಫಿಡೆಂಟ್. ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ಬೇಕಾದ್ರೆ ಕಾನ್ಫಿಡೆಂಟ್ ಇರಲೇಬೇಕು. ನೀವೇನು ಒಂದು ಎಲ್ಲ ನೀವು ಪ್ರಿಪೇರ್ ಆಗಿ ಕಾನ್ಫಿಡೆಂಟೇ ಇಲ್ಲ ಅಂದ್ರೆ ನಿಮ್ಗೆ ಅಲ್ಲಿ ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಮತ್ತೆ ನೆಕ್ಸ್ಟ್ ನೋಡೋದಾದ್ರೆ ನಿಮ್ಮ ಡ್ರೆಸ್ ಕೋಡ್ ನ ನೋಡ್ತಾರೆ. ಇವ್ರು ಯಾವ ತರ ಬಂದಿದ್ದಾರೆ, ವರ್ಕ್ ಯಾವ ತರ ಬರ್ತಾರೆ, ಯಾವ ತರ ಕಾನ್ಫಿಡೆಂಟ್ ಆಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ, ಮತ್ತೆ ನಿಮ್ ಡ್ರೆಸ್ ಸೆನ್ಸ್ ಪ್ರತಿಯೊಂದು ಕೂಡ ನಿಮ್ಗೆ ಇಂಟರ್ವ್ಯೂ ಅಲ್ಲಿ ಮ್ಯಾಟರ್ ಆಗುತ್ತೆ. ಮತ್ತೆ ರೆಸ್ಯೂಮ್ ಸೆಟ್ಟಿಂಗ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ರೆಸ್ಯೂಮ್ ಸೆಟ್ಟಿಂಗ್ ಯಾವ ತರ ಇರಬೇಕು, ರೆಸ್ಯೂಮ್ ನ ನೋಡಿ ಏನೆಲ್ಲ ನಿಮ್ಗೆ ಮೇನ್ ಪಾಯಿಂಟ್ಸ್ ಬರುತ್ತೆ, ರೆಸ್ಯೂಮ್ ಯಾವ ತರ ಇರಬೇಕು ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ವಿದ್ಯಾರ್ಥಿಗಳಿಗೆ ಇದು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನೀವೇನಾದ್ರೂ ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಕೋರ್ಸ್ ಜಾಯ್ನ್ ಆಗಬೇಕು ಅಂದ್ರೆ ಕೆಳಗೆ ಕಾಣ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಬಹುದು. ಮತ್ತೆ ನಾವು ಕೆರಿಯರ್ ಕೌನ್ಸಿಲಿಂಗ್ ಕೂಡ ಕೊಡ್ತೀವಿ. ಧನ್ಯವಾದಗಳು.